ಕಳೆದ 10 ವರ್ಷಗಳಿಂದ ಜನರ ಸೇವೆ ಸಲ್ಲಿಸುತ್ತಾ ಬರುತ್ತಿರುವ ಬ್ರೈನ್ ಅಂಡ್ ಮೈಂಡ್ಸ್ ಆಸ್ಪತ್ರೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಲಾಗುತ್ತಿದೆ ಎಂದು ವೈದ್ಯರಾದ ರಾಹುಲ್ ಮಂದಕನಹಳ್ಳಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಜನರ ಸೇವೆ ಸಲ್ಲಿಸುತ್ತಾ ಬರುತ್ತಿರುವ ಮೆದುಳು ಮತ್ತು ಮನಸ್ಸುಗಳ ಆಸ್ಪತ್ರೆ ಹೊಸ ಗುರುತಿನೊಂದಿಗೆ ಹೊಸ ಆವರಣದ ಉದ್ಘಾಟನೆ ಮತ್ತು 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನವೆಂಬರ್ 15ನೇ ತಾರೀಕಿಂದು ಸಾಯಂಕಾಲ 7 ಗಂಟೆಗೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಸಂಸದ ರಾಧಾಕೃಷ್ಣ ದೊಡ್ಡಮನಿ, ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್, ಇನ್ನೋರ್ವ ಸಚಿವ ಶರಣಬಸಪ್ಪ ದರ್ಶನಾಪುರ ಸೇರಿದಂತೆ ತೆಲಂಗಾಣದ ಸಂಸದರು, ಶಾಸಕರು, ರಾಜಕೀಯ ಗಣ್ಯರು ಸೇರಿದಂತೆ ಹಲವಾರು ಜನ ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಗಿಣಿ ಮಂದಕನಹಳ್ಳಿ, ಡಾಕ್ಟರ್ ಪರಮೇಶ್ವರ್, ಡಾಕ್ಟರ್ ರೇಣುಕಾ ಪಾಟೀಲ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಫೆಸಿಲಿಟೀಸ್ ಹೇಗೆ ಆಗ್ತದೆ ಅಂತ ಅದು. ಸೊ ವಿತ್ ಮೀ ಇನ್ನೊಬ್ಬರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ, ಡಾಕ್ಟರ್ ರಾಗಿಣಿ ಮಾಲುಸರಿ ಅಂತ, ನಮ್ಮ ಇಂಟೆನ್ಸಿವಿಸ್ಟ್ ಡಾಕ್ಟರ್ ರೇಣುಕಾ ಜಿ ಅಂತ, ಮತ್ತು ನಮ್ಮ ಕ್ಲಿನಿಕಲ್ ಸೈಕಾಲಜಿಸ್ಟ್ ಪರಮೇಶ್ವರ್ ಅಂತ. ಸೊ ವಿ ಸ್ಟಾರ್ಟೆಡ್ ಅವರ್ ಜರ್ನಿ 10 ವರ್ಷದ ಮುಂಚೆ ನಾವೊಂದು ಮಂದಕನಹಳ್ಳಿ ನ್ಯೂರೋ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಅಂತ ಸ್ಟಾರ್ಟ್ ಮಾಡಿದ್ದೆವು, ವಿಚ್ ವಾಸ್ ಫಸ್ಟ್ ಆಫ್ ಇಟ್ ಕೈಂಡ್. ಇದು ಹಾಸ್ಪಿಟಲ್ ಕಲಬುರಗಿ ಮತ್ತು ಅಕ್ಕಪಕ್ಕ ರೀಜನ್ಸ್ ಅಂದ್ರೆ ಬೀದರ್ ಆಯಿತು, ಮತ್ತು ಆಮೇಲೆ ಗುಲ್ಬರ್ಗ ಆಯಿತು, ರಾಯಚೂರು ಆಯಿತು, ಅದು ಎಲ್ಲರಿಗೆ IPD ಫೆಸಿಲಿಟೀಸ್. IPD ಅಂದರೆ ಅಡ್ಮಿಟ್ ಮಾಡಿ ಪೇಷಂಟ್ಸಿಗೆ ಮನೋರೋಗ ಯಾವುದೇ ಪ್ರಕಾರದ ಸಿವಿಯರ್ ಮೆಂಟಲ್ ಇಲ್ನೆಸ್ ಪೇಷಂಟಿಗೆ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ, ಅದಕ್ಕೆ ನಾವು IPD ಅಂತೇವೆ, ಇಂಡೋರ್ ಫೆಸಿಲಿಟೀಸ್. ಅದು ಫೆಸಿಲಿಟೀಸ್ ಸ್ಟಾರ್ಟ್ ಮಾಡಿದ್ದೆವು. ಸೊ ಫಸ್ಟ್ ಮಂದಕನಹಳ್ಳಿ ಹಾಸ್ಪಿಟಲ್ ಜಗತ್ ಸರ್ಕಲ್ ಹತ್ತಿರ ಇತ್ತು. 10 ವರ್ಷ ಮುಂಚೆ ನಾವು ಇದೆಲ್ಲ ವೆಂಚರ್ ಸ್ಟಾರ್ಟ್ ಮಾಡಿದ್ದೆವು ಆನ್ ಅ ಡೇಟ್ ಆಫ್ ನವೆಂಬರ್ 15. ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್, ನಮಗೆ ತುಂಬ ಸಂತೋಷ ಆಗ್ತಾಯಿದೆ. 10 ವರ್ಷದಿಂದ ಇದು ಎಲ್ಲ ಫೆಸಿಲಿಟೀಸ್ ಮಾಡ್ತಾ ಹೀಗೆ ನವೆಂಬರ್ 15 ನಾಳೆ ಸಾಯಂಕಾಲ ವಿ ಆರ್ ಇನಾಗ್ರೇಟಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಂಟಲ್ ಹೆಲ್ತ್ ಸೆಟಪ್, ಪ್ರೈವೇಟ್ ಮೆಂಟಲ್ ಹೆಲ್ತ್ ಸೆಟಪ್ ಇನ್ ನಾರ್ತ್ ಕರ್ನಾಟಕ. ಸೊ ಈ ಸೆಟಪ್ಪಲ್ಲಿ ವಿ ಆರ್ ಕೆಟರಿಂಗ್ ಆಲ್ ದ ಏಜ್ ಪೀಪಲ್, ಆ್ಯಂಡ್ ದ ನೇಮ್ ಆಫ್ ಅವರ್ ಹಾಸ್ಪಿಟಲ್ ಈಸ್ ಬ್ರೈನ್ ಆ್ಯಂಡ್ ಮೈಂಡ್ಸ್. ಸೊ ಮಂದಕನಹಳ್ಳಿ ಬ್ರೈನ್ ಆ್ಯಂಡ್ ಮೈಂಡ್ಸ್ ಅಂತ. ಇಟ್ ಈಸ್ ಅ ಫಸ್ಟ್ ನ್ಯೂರೋ ಸೈಕ್ಯಾಟ್ರಿಕ್ ಕ್ರಿಟಿಕಲ್ ಕೇರ್ ಸೆಂಟರ್ ಆಫ್ ಅ ನಾರ್ತ್ ಕರ್ನಾಟಕ. ಈ ಪ್ರಕಾರದ ಸುವಿಧೆ ಮತ್ತು ಫೆಸಿಲಿಟೀಸ್ ಯು ವಿಲ್ ಗೆಟ್ ಐದರ್ ಇನ್ ಅ ಬ್ಯಾಂಗ್ಳೂರ್ ಆರ್ ಇನ್ ಅ ಹೈದ್ರಾಬಾದ್. ಸೊ 2 ಟೈರ್ ಸಿಟಿಯಾಗಿ ಗುಲ್ಬರ್ಗ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೆ ಇಷ್ಟೆಲ್ಲ ಡೆವಲಪ್ ಆಗ್ತಾ ಇದೆ. ಇದು ಒಂದು ಫೆಸಿಲಿಟೀಸಿಗೆ ನಿಮಗೆಲ್ಲರಿಗೆ ಇನ್ವಿಟೇಷನ್ ಕೊಡಬೇಕು ಅಂತ ಸಂತೋಷದಿಂದ ನಾನು ನಿಮಗೆ ಇದು ಪ್ರೆಸ್ ಮೀಟ್ ಇಡ್ತಾ ಇದ್ದೇನೆ. ಸೊ ಈ ಥರ ಹಾಸ್ಪಿಟಲಲ್ಲಿ ನಾವು ಫೆಸಿಲಿಟೀಸ್ ಯಾವ ಏಜ್ ಪೇಷಂಟಿಗೆ ಕೇಟರ್ ಮಾಡ್ತೀವಿ ಅಂದರೆ, ವಿ ಕೇಟರ್ ಫ್ರಮ್ ಅ ಚೈಲ್ಡ್ಹುಡ್, ಅಂದರೆ ಸಣ್ಣ ಹುಡುಗರಿಂದ ದೊಡ್ಡೋರವರೆಗೂ. ಸಣ್ಣ ಹುಡುಗರು ಅಂದ್ರೆ ಫ್ರಮ್ ದ ಏಜ್ ಆಫ್ 8 to 12 years, ಅಂಥವರಿಂದ ದೊಡ್ಡವರು ಅಂತಂದ್ರೆ ಆಲ್ಮೋಸ್ಟ್ 80-90 ಇಯರ್ಸ್ದವರಿಗೆ ಎಲ್ಲ ಪ್ರಕಾರದ ಮೆಂಟಲ್ ಹೆಲ್ತ್ ಫೆಸಿಲಿಟೀಸ್ ಅವೈಲಬಿಲಿಟಿ ಇದೆ. ಯಾವುದೇ ಪ್ರಕಾರದ ಸಣ್ಣ ಪುಟ್ಟ ಮೆಂಟಲ್ ಆ್ಯಕ್ಟಿವಿಟೀಸ್ ಆಯಿತು ಅಂದರೆ, ಹುಡುಗರಿಗೆ ಸ್ಕೂಲ್ದು ಇಶ್ಯೂ ಆಯಿತು, ಮೊಬೈಲ್ ಅಡಿಕ್ಷನ್ ಆಯಿತು, ಬೆಡ್ ವೆಟ್ಟಿಂಗ್ ಅಂತ ಏನಂತೇವೆ, ರಾತ್ರಿ ಹುಡುಗರೇನು ಬಟ್ಟೆಯಲ್ಲಿ ಟಾಯ್ಲೆಟ್ ಮಾಡ್ಕೊಂಡು ಟ್ರೈನಿಂಗ್ ಏನೋ ಅಚೀವ್ ಮಾಡಲ್ಲ, ಅಂಥವ್ರು ಹಿಡ್ಕೊಂಡು ವಯಸ್ಸಾದವ್ರದ್ದು ಅರುಮರು ತ್ರಾಸ ಎಲ್ಲರಿಗೆ ನಾವು ಎಲ್ಲ ಪ್ರಕಾರದ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತೇವೆ. ಸಣ್ಣ ಹುಡುಗರಲ್ಲಿ ಈಗ ಇತ್ತೀಚೆಗೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಯಾ ಫಿರ್ ಹೈಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸಲ್ಲಿ ನಾವು ಯಾವುದೇ ಪ್ರಕಾರದ ವ್ಯಸನ ತುಂಬ ಜಾಸ್ತಿ ಕಾಮನ್ ಆಗ್ತಾ ಇದೆ. ಅಪಾರ್ಟ್ ಫ್ರಮ್ ಇಂಟರ್ನೆಟ್ ಫೆಸಿಲಿಟೀಸ್, ಗಾಂಜಾದು ಯೂಸೇಜ್, ಸೇವನೆ ಮಾಡೋದು, ವ್ಯಸನ ಮಾಡೋದು ಈ ಕಡೆ ನಾರ್ತ್ ಕರ್ನಾಟಕದಲ್ಲಿ ಮೇನ್ಲಿ ಗುಲ್ಬರ್ಗ ಬೀದರ್ ಏರಿಯಾದ ಸ್ಟೂಡೆಂಟ್ಸಲ್ಲೂ ಕಾಮನ್ ಆಗ್ತದೆ. ಸೊ ಅಂಥವ್ರಿಗೂ ಅದು ಫೆಸಿಲಿಟೀಸ್, ಡಿ-ಅಡಿಕ್ಷನ್ ಮಾಡೋದು ಫೆಸಿಲಿಟೀಸ್ನು ನಾವೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೆವು. ವಯಸ್ಸಾದವ್ರು ನಡುವಿನದ್ದವರಿಗೆ ಯಾವುದೇ ಪ್ರಕಾರದ ಮೆಂಟಲ್ ಇಲ್ನೆಸ್, ಬೈಪೋಲಾರ್ ಡಿಸಾರ್ಡರ್ ಇರ್ತದೆ, ಸಿವಿಯರ್ ಡಿಪ್ರೆಷನ್ ಅಂತ ಅಂದಿರ್ತಾರೆ, ಯಾ ಫಿರ್ ಸ್ಕಿಜೋಫ್ರೀನಿಯಾ ಅಂತದೆ, ಡೆಲ್ಯೂಷನಲ್ ಡಿಸಾರ್ಡರ್ ಅಂತದೆ, ಇವೆಲ್ಲ ಸಿವಿಯರ್ ಮೆಂಟಲ್ ಇಲ್ನೆಸಸ್. ಇಂಥವರಿಗೆಲ್ಲ ನಾವು ಎಲ್ಲ ಪ್ರಕಾರದ IPD ಫೆಸಿಲಿಟೀಸ್ ಕೇಟರ್ ಮಾಡ್ತಾ ಇರ್ತೇವೆ. ಅದು ಬಿಟ್ಟು ವಯಸ್ಸಾದವ್ರದ್ದು ಅಂತಂದ್ರೆ ಯಾರಿಗೆ ಅರುಮರು ತ್ರಾಸ, ನಾವು ಅದಕ್ಕೆ ಅಲ್ಝೈಮರ್ಸ್ ಡಿಸಾರ್ಡರ್ ಅಂತೇವೆ. ಸಿವಿಯರ್ ಅಲ್ಝೈಮರ್ಸ್ ಡಿಸಾರ್ಡರ್ ಇರುತ್ತೆ, ಯಾ ಫಿರ್ ಅವರಿಗೆ ಯಾವುದೇ ಪ್ರಕಾರದ ಲಕ್ವಾ, ಸ್ಟ್ರೋಕ್ ಹೊಡೆಯೋಣ, ಏನು ಸ್ವಭಾವನಲ್ಲಿ ಅವ್ರದ್ದು ಸೈಕಲಾಜಿಕಲ್ ಇಶ್ಯೂಸ್, ಬಿಹೇವಿಯರಲ್ಲಿ ಎಲ್ಲ ಚೇಂಜಸ್ ಆಗ್ತದೆ, ಅಂಥವ್ರದ್ದೆಲ್ಲ ಫೆಸಿಲಿಟೀಸ್ನು ನಾವು ಕೇಟರ್ ಮಾಡ್ತಾ ಇರ್ತೇವೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಇದು ಎಲ್ಲ ಬಿಟ್ಟು ಒಂದು ವಾಟ್ ವಿ ಹ್ಯಾವ್ ಕಮ್ ಅಪ್ ವಿತ್ ಸಮಥಿಂಗ್ ಕಾಲ್ಡ್ ಎಸ್ ಎ ಪ್ರೆಸ್ ಈಸ್ ಅ ಸೈಕ್ಯಾಟ್ರಿಕ್ ರಿಸಸ್ಟಿಕೇಷನ್ ಎಮರ್ಜೆನ್ಸಿ ಸರ್ವಿಸಸ್. ಸೊ ಇದರಲ್ಲಿ ಏನಿದೆ ಅಂತಂದರೆ, ವಿ ಗೆಟ್ ನೋಡಿ ಹೇಗಿದೆ ಅಂದರೆ, ಮೋಸ್ಟ್ ಆಫ್ ದ ಮೆಂಟಲ್ ಹೆಲ್ತ್ ಪೇಷಂಟ್ಸ್ ಏನಿರ್ತಾರೆ ಸಿವಿಯರ್, ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಏನಾಗ್ತಾ ಇದೆ ಅಂತ. ಸೊ ಸಾಮಾಜಿಕ ಡಿಮಾರ್ಕೇಷನ್ ಏನಿದೆ, ಫ್ಯಾಮಿಲಿ ಡಿಮಾರ್ಕೇಷನ್ ಇದೆ, ಏನೂ ಗೊತ್ತಿರಲ್ಲ, ಮತ್ತು ಅದು ಅವ್ರು ಬೇಕಂತ ಮಾಡ್ತಾ ಇರಲ್ಲ. ಸೊ ಅಂಥ ಪೇಷಂಟ್ಸಿಗೆ ಯಾವುದೇ ಪ್ರಕಾರದ್ದು ಕನ್ವಿನ್ಸ್ ಮಾಡಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೂ ಹ್ಯಾಂಡಲ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ವಿ ಆರ್ ಕಮ್ಮಿಂಗ್ ವಿತ್ ದಿಸ್ ಎಮರ್ಜೆನ್ಸಿ ಫೆಸಿಲಿಟೀಸ್. ಸೊ ಡೋರ್ ಟು ಡೋರ್ ಹೋಗಿ ಅವರಿಗೆಲ್ಲದು ಸರ್ವಿಸಸ್ ನಾವು ಅಲ್ಲಿಂದ ಪೇಷಂಟಿಗೆ ಕರ್ಕೊಂಡು ಬಂದು ಅವರಿಗೆ ಸೈಕ್ಯಾಟ್ರಿ ಟ್ರೀಟ್ಮೆಂಟ್ ಕೊಟ್ಟು ರಿಹ್ಯಾಬಿಲಿಟೇಟ್ ಮಾಡೋದೆಲ್ಲ ಮಾಡ್ತಾಯಿದ್ದೆವು.
ವಿ ಆರ್ ಡೂಯಿಂಗ್ ಸಿನ್ಸ್ ಅ ಲಾಂಗ್ ಟೈಮ್, ಬಟ್ ಅಫಿಷಿಯಲಿ ಇದು ಅನೌನ್ಸ್ ಮಾಡ್ತಾ ಇಲ್ಲ. ವಿ ಆರ್ ಗೆಟಿಂಗ್ ಪೇಷಂಟ್ಸ್ ಆಲ್ ಓವರ್. ನಾವೀಗ ಪೇಷಂಟ್ ತರೋದು ಹೈದ್ರಾಬಾದಿಂದ ತರ್ತೇವೆ, ಬೆಂಗಳೂರಿಂದ ತರ್ತೇವೆ, ದಾವಣಗೆರೆಯಿಂದ ತರ್ತಾ ಇದ್ದೆವು. ಈವನ್ ಮಹಾರಾಷ್ಟ್ರ ಏರಿಯಾ ಭಾಲ್ಕಿ ಆದಮೇಲೆ ಉಮ್ಮರ್ಗಾಲಿಂದ ಬರ್ತಾ ಇದೆ, ಲಾತೂರಿಂದ ಬರ್ತಾ ಇದೆ. ವಿ ಆರ್ ಗೆಟಿಂಗ್ ಸಿಂದಗಿಲಿಂದ ತರ್ತಾ ಇದ್ದೆವು, ಬಿಜಾಪುರಿಂದ ತರ್ತಾ ಇದ್ದೆವು. ಸೊ ವಿ ಆರ್ ಗೆಟಿಂಗ್ ಆಲ್ ದ ಪೇಷಂಟ್ಸ್ ಆಲ್ ಓವರ್ ಅರೌಂಡ್ ಕರ್ನಾಟಕ, ನಾರ್ತ್ ಕರ್ನಾಟಕ ಮೇನ್ಲಿ. ಅದು ಯಾವುದೇ ತೆಲಂಗಾಣ ಡಿಸ್ಟ್ರಿಕ್ಟ್ ಆಯಿತು, ಮಹಾರಾಷ್ಟ್ರ ಡಿಸ್ಟ್ರಿಕ್ಟ್ ಆಯಿತು, ಯಾ ಫಿರ್ ಇದು ರಿಲೇಟೆಡ್ ಕರ್ನಾಟಕ ಡಿಸ್ಟ್ರಿಕ್ಟ್ ಆಯಿತು, ಅಲ್ಲಿಂದೆಲ್ಲ ತರ್ತಾ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದ ಎಮರ್ಜೆನ್ಸಿ ಸರ್ವಿಸಸ್ ವಿಚ್ ಆರ್ ಪ್ರೊವೈಡೆಡ್ by our hospital, and we are taking care of this in a very good genuine way. ಅಂತಂದರೆ ಪೇಷಂಟಿಗೆ ಯಾವುದೇ ಪ್ರಕಾರದ್ದು ಒತ್ತಡ ಆಗಲ್ಲದೆ ಮತ್ತು ಅವರಿಗೆ ಯಾವುದೇ ಪ್ರಕಾರ ಶಾರೀರಿಕ ಹಾನಿ ಆಗಲ್ಲದೆ ತೊಗೊಂಡು ಬರೋದನ್ನು ಮಾಡ್ತಾ ಇದ್ದೆವು. ಸೊ ಪ್ರೊಬಬ್ಲಿ ವಿ ಆರ್ ಈವನ್ ವರ್ಕಿಂಗ್ ಆನ್ ಅ ಲೀಗಲ್ ಇಶ್ಯೂಸ್ ಆಲ್ಸೋ. ಎಷ್ಟು ಕಡೆ ನಮಗೆ ಈವನ್ ಲೀಗಲ್ ಪೊಲೀಸ್ದವರೇ ಹೆಲ್ಪ್ ಮಾಡಿದ್ದಾರೆ, ಲೀಗಲ್ ಪೀಪಲ್ ಹ್ಯಾವ್ ಹೆಲ್ಪ್ಡ್ ಅಸ್ ಟು ಹೌ ಟು ಗೆಟ್ ದ ಪೇಷಂಟ್ಸ್ ಟುವರ್ಡ್ಸ್ ದ ಹಾಸ್ಪಿಟಲ್ ಅಂತ.